ಗೂಗಲ್ ಪ್ಲೇಗೋಗಿ ಪಿಕ್ಸೆಲ್ ಲ್ಯಾಬ್ ಅಂತ ಹೊಡೆದ್ರೆ ಪಿಕ್ಸೆಲ್ ಲ್ಯಾಬ್ ಈ ಥರ ಪಿಕ್ಚರ್ ಬರುತ್ತೆ. ಈ ಥರ ಬಂದಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿದರೆ ಯೂಟ್ಯೂಬ್ ಥಂಬ್ನೇಲ್ ಅಂತ ಬರುತ್ತೆ. ಅದಕ್ಕೆ ಓಕೆ ಕೊಟ್ಟರೆ ನ್ಯೂ ಟೆಕ್ಸ್ಟ್ ಅಂತ ಇರುತ್ತೆ, ಅದನ್ನು ತೆಗಿಬೇಕು. ಆಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಮೇಲೆ ಹೋಗಿ ನಿಮಗೆ ಯಾವ ಥರ ಪಿಕ್ಚರ್ಸ್ ಬೇಕೋ ಆ ಥರ ಪಿಕ್ಚರ್ಸ್ನ ತಗೋಬೇಕು. ಯೂಟ್ಯೂಬ್ ಥಂಬ್ನೇಲ್ ಕಲರ್ನ ಚೇಂಜ್ ಮಾಡ್ಕೋಬೇಕು. ಫ್ರಮ್ ಗ್ಯಾಲರಿಗೆ ಹೋಗಿ ನನಗೆ ಈ ಥರ ಫೋಟೋಗಳು ಬೇಕಾಗಿದೆ, ಆದ್ದರಿಂದ ನಾನು ಈ ಥರ ಫೋಟೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಒನ್ ಫೋಟೋ. ಇದನ್ನು ಡ್ರ್ಯಾಗ್ ಮಾಡಿದರೆ ಇಷ್ಟು ಚಿಕ್ಕದಾಗಿ ಕಾಣುತ್ತೆ. ಮತ್ತು ಇನ್ನೊಂದು ಫೋಟೋನ ತಗೊಂಡು ಅದೇ ಥರ ಡ್ರ್ಯಾಗ್ ಮಾಡ್ತೀನಿ. ಅದು ನಮ್ಮ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಸೂಟ್ ಆಗುತ್ತೆ. ಎಷ್ಟು ಪಿಕ್ಚರ್ಸ್ ಬೇಕಾದರೂ ನಾವು ಈ ರೀತಿ ಆ್ಯಡ್ ಮಾಡ್ಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಈ ಥರ ಆ್ಯಡ್ ಮಾಡ್ಬೋದು. ಡಾಟ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ಹಿಂಗೆ ಎಳೆದ್ರೆ ಪಿಕ್ಚರ್ಸು ಬೇಕಾದಂಗೆ ಆಗುತ್ತೆ. ಆಮೇಲೆ ಇನ್ನೊಂದು ಪಿಕ್ಚರ್ ತಗೊತಾ ಇದ್ದೀನಿ. ಇದನ್ನು ತಗೊಂಡೆ. ಇದನ್ನು ಇದೇ ರೀತಿ ಮಾಡ್ತಾ ಇದ್ದೀನಿ. ಹೀಗೆ ಎಷ್ಟು ಪಿಕ್ಚರ್ಸ್ ಬೇಕಾದರೂ ಅದರಲ್ಲಿ ಯೂಟ್ಯೂಬ್ ಥಂಬ್ನೇಲಲ್ಲಿ ಸೇರಿಸ್ಕೋಬೋದು. ಈ ಥರ ರೆಡಿ ಮಾಡಿಕೊಂಡು ಪಿಕ್ಚರ್ಸ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದ ಮೇಲೆ ನಿಮಗೆ ಲೆಟರ್ ಬರೆಯೋದಕ್ಕೆ ಈ ಥರ ಪಿಕ್ಚರ್ಸ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಅಂತ, ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಟೆಕ್ಸ್ಟ್ ಅಂತ ಬರುತ್ತೆ. ಅದರಲ್ಲಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಟೆಕ್ಸ್ಟ್ ಮಾಡ್ಕೋಬೋದು. ನನಗೆ ಯಾವ ರೀತಿ ಬೇಕೋ ಅದನ್ನು ಟೆಕ್ಸ್ಟ್ ಮಾಡ್ತಾ ಇದ್ದೀನಿ. ಆಗಲೇ ಯೂಟ್ಯೂಬ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದೇ ಥರದ್ದೇ ಟೆಕ್ಸ್ಟ್ ಬರಿತಾ ಇದ್ದೀನಿ. ಈಗ ಫೇಸ್ ಗೋ ಸನ್ಶೈನ್ ಅಂತ ಬರಿತಾ ಇದ್ದೀನಿ. ಸಮ್ ಟಿಪ್ಸ್ ಅಂತ ಬರೆದು ಓಕೆ ಕೊಡಬೇಕು. ಓಕೆ ಕೊಟ್ಟಮೇಲೆ ಸಮ್ ಟಿಪ್ಸ್ ಅಂತ ಬರೆದು ಅದನ್ನು ಓಕೆ ಕೊಡಬೇಕು. ಓಕೆ ಕೊಟ್ಟಾದಮೇಲೆ ಅದು ಇಲ್ಲಿ ಪಿಕ್ಚರಲ್ಲಿ ಆ್ಯಡ್ ಆಗುತ್ತೆ ಥಂಬ್ನೇಲಲ್ಲಿ. ನೆಕ್ಸ್ಟ್ ಅದಕ್ಕೆ ಕಲರ್ ಕೊಡಬೇಕು. ಕಲರ್ ಕೊಡೋದಕ್ಕೆ ಬೋಲ್ಡ್ ಅಂತ ಹೋಗಿ ಬೋಲ್ಡ್ ಮೇಲೆ ಸೆಲೆಕ್ಟ್ ಮಾಡಿ ಬಿ ಅಂತ ಒತ್ತಿದರೆ ಫಾಂಟ್ ಸೈಜ್ ಬರುತ್ತೆ. ಆನಂತರ ನೀವು ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನಿಲ್ಲಿ ಬ್ರೌನ್ ಸೆಲೆಕ್ಟ್ ಮಾಡ್ತೀನಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ಇಲ್ಲಿ 0 ಟೈಪ್ ಕಾಣುತ್ತಲ್ಲ ಸ್ಟ್ರೋಕ್ ಅಂತ, ಅದನ್ನು ಎನೇಬಲ್ ಮಾಡಿಕೊಂಡು ವೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಕಲರ್ಗೆ ಹೋಗಿ. ಅದನ್ನು ಯಾವ ಸೈಜ್ ಬೇಕೋ ಆ ಸೈಜ್ಗೆ ಸೆಲೆಕ್ಟ್ ಮಾಡ್ತೀನಿ. ನಂತರ ಓಕೆ ಕೊಡ್ತೀನಿ. ಓಕೆ ಕೊಟ್ಟಾದಮೇಲೆ 3 ಡಾಟ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿ ಇಮೇಜ್ ಎಕ್ಸ್ಪೋರ್ಟ್ ಇಮೇಜ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಗ್ಯಾಲರಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಮೇಜ್ ಸೇವ್ ಆಯಿತು. ಆ್ಯಡ್ ಬರ್ತಾ ಇದೆ. ನಾನು ಯೂಟ್ಯೂಬ್ಗೆ ಥಂಬ್ನೇಲ್ ಹಾಕೋದು ಇದೇ ರೀತಿ. ಪ್ಲೀಸ್ ಇಷ್ಟ ಆದರೆ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.